ಕರವೇ ಸಮರ. ನಿನ್ನೆ ಕರವೇ ಕಾರ್ಯಕರ್ತರಿಂದ ಕಲ್ಲು ತೂರಾಟ ನಡೆಯಿತು. ಹೀಗಾಗಿ 15 ಕರವೇ ಕಾರ್ಯಕರ್ತರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಕರವೇ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದ್ರು. ಹೀಗಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ 15 ಕರವೇ ಕಾರ್ಯಕರ್ತರ ಮೇಲೆ. ಲಾವೆಲ್ಲಾ ರಸ್ತೆಯಲ್ಲಿ ಕರವೇ ಕಾರ್ಯಕರ್ತರ ದಾಳಿ ಪ್ರಕರಣ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕರವೇ ವಿರುದ್ಧ ದೊಂಬಿ ಅನಧಿಕೃತ ಗುಂಪು ಸೇರಿದ ಕೇಸ್ಗಳನ್ನ ದಾಖಲು ಮಾಡಿ ಎಫ್ಐಆರ್ ಮಾಡಲಾಗಿದೆ. 15 ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲಾವೆಲ್ಲಾ ರಸ್ತೆಯಲ್ಲಿ ಕರವೇ ಕಾರ್ಯಕರ್ತರು ದಾಳಿಯನ್ನ ಮಾಡಿದ್ರು. ಈ ದಾಳಿಯ ಹಿನ್ನೆಲೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಕರವೇ ವಿರುದ್ಧ ದೊಂಬಿ ಅನಧಿಕೃತ ಗುಂಪು ಸೇರಿದ ಕೇಸ್ ದಾಖಲು ಮಾಡಲಾಗಿದೆ. ಇಂಗ್ಲಿಷ್ ನಾಮಫಲಕಗಳ ವಿರುದ್ಧ ಕರವೇ ನಿನ್ನೆ ಸಮರ ಸಾರಿತ್ತು, ಉಗ್ರ ಹೋರಾಟವನ್ನ ಮಾಡಿತ್ತು, ಕಲ್ಲು ತೂರಾಟ ಆಗಿತ್ತು. ಹಾಗಾಗಿ 15 ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. 15 ಕಾರ್ಯಕರ್ತರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಒಂದ್ ಕಡೆ ನಾರಾಯಣಗೌಡ ಅವರು ನಾನು ಸರ್ಕಾರಕ್ಕಾಗ್ಲಿ ಪೊಲೀಸರಿಗಾಗಿ ಬಗ್ಗೋದಿಲ್ಲ ಅಂತ ಇದ್ದಾರೆ, ಮತ್ತೊಂದ್ ಕಡೆ ಈ ರೀತಿಯಾಗಿ ಎಫ್ಐಆರ್ ದಾಖಲಾಗಿರೋದು ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನಂದೀಶ್? ಪ್ರಗತಿ ಏನಂತಂದರೆ ಕನ್ನಡ ನಾಮಫಲಕಗಳನ್ನು ಬೋರ್ಡ್ಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕು ಅನ್ನುವಂಥ ಒಂದು ಹೋರಾಟವನ್ನು ಮುಂದಿಟ್ಕೊಂಡು ನಿನ್ನೆ ಬೆಂಗಳೂರಿನಲ್ಲಿ ಕರವೇ ಕಾರ್ಯಕರ್ತರು ಎಲ್ಲ ಕಡೆಗಳು ಕೂಡ ಪ್ರತಿಭಟನೆಯನ್ನು ನಡೆಸಿದರು. ಸುಮಾರು 29 ಕರವೇ ಕಾರ್ಯಕರ್ತರು ಸೇರಿದಂತೆ ಅಧ್ಯಕ್ಷ ನಾರಾಯಣಗೌಡರ ಮೇಲೆ ಈಗ ಬಂಧನ ಮಾಡಿರುವಂಥದ್ದು, ಕೇಸ್ ಹಾಕಿ ಬಂಧಿಸಿರುವಂಥದ್ದು. ಎಲ್ಲ ಕಡೆ ಸ್ಟೇಷನಲ್ಲಿ ಕೂಡ ಅವರನ್ನು ಎಫ್ಐಆರ್ ಹಾಕಿ ಒಟ್ಟು 29 ಜನರನ್ನು ಬಂಧಿಸಿ ಈಗ ಪರಪ್ಪನಗರ ಸೆಂಟ್ರಲ್ ಜೈಲಿನಲ್ಲಿ ಇಟ್ಟಿರುವಂಥದ್ದು. ಹೀಗಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖಂಡರು ಒಗ್ಗಟ್ಟಾಗಬೇಕು ಅನ್ನುವಂಥದ್ದು. ಯಾಕೆಂತಂದ್ರೆ ಕನ್ನಡ ನಾಡು ನುಡಿ ವಿಚಾರವಾಗಿ ಈಗ ನಾರಾಯಣಗೌಡರು ಧ್ವನಿಯನ್ನ ಎತ್ತಿದ್ದಾರೆ. ಈ ವಿಚಾರವಾಗಿ ಧ್ವನಿಯನ್ನ ಹತ್ತಿಕ್ಕುವಂತ ಸಲುವಾಗಿ ರಾಜ್ಯ ಸರ್ಕಾರ ಮುಂದಾಗಿರೋದಕ್ಕೆ ನಮ್ಮ ಧಿಕ್ಕಾರ ಇದೆ ಅನ್ನುವಂಥ ಒಂದು ಮಾತನ್ನ ಈಗಾಗಲೇ ಘೋಷಣೆಗಳನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಎಲ್ಲ ಕನ್ನಡ ಪರ ಸಂಘಟನೆಯ ಮುಖಂಡರುಗಳು ತಮ್ಮ ಏನು ಕೋಪ ತಾಪಗಳು ಏನಿದೆ ಅದನ್ನ ಬದಿಗಿಟ್ಟು ಎಲ್ಲರೂ ಒಂದಾಗಬೇಕು ಅನ್ನುವಂಥ ಒಂದು ಅಭಿಯಾನವನ್ನ ಮಾಡ್ತಾ ಇರುವಂಥದ್ದು. ಹೀಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸಭೆಯನ್ನು ಕರೆದಿರುವಂಥದ್ದು. ಕನ್ನಡ ಪರ ಮುಖಂಡರು ಎಲ್ಲ ಪರ ಹೋರಾಟಗಾರರು ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕು. ಜೊತೆಗೆ ಈಗಾಗಲೇ ಬಂಧನವಾಗಿರುವಂತಹ ನಾರಾಯಣಗೌಡರು ಜೊತೆಗೆ ಪದಾಧಿಕಾರಿಗಳು ಕಾರ್ಯಕರ್ತರ ಬಿಡುಗಡೆಗಾಗಿ ಒತ್ತಾಯಿಸಿ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಜೊತೆಗೆ ಮುಂದಿನ ಹೋರಾಟ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆಗಾಗಿ ಯಾವ ರೀತಿ ಮುಂದಿನ ಹೋರಾಟಗಳನ್ನು ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಕರೆದಿರುವಂಥದ್ದು. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಜೊತೆಗೆ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅನ್ನುವಂಥದ್ದು. ಯಾಕೆಂತಂದ್ರೆ ಇವತ್ತು ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ, ಮುಂದೆ ನೀವು ಆಗ್ಬೋದು. ಜೊತೆಗೆ ಇಡೀ ಕನ್ನಡ ಸಮೂಹವನ್ನ ಹತ್ತಿಕ್ಕುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾರೆ ಅನ್ನುವಂತ ಒಂದು ಅಭಿಯಾನ ಕೈಗೊಂಡಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.